ಹಾಯ್ ನಮಸ್ಕಾರ. ಸೆಕೆಂಡ್ PUC ವಿದ್ಯಾರ್ಥಿಗಳೇ, LLB ಆಧಾರಿತ ಘಟಕ ಪರೀಕ್ಷೆ ಒಂದು. ಸೊ ನಿಮಗೆ ಈಗಾಗಲೇ 2026 ಸೊ ಜುಲೈ ತಿಂಗಳು ಆರಂಭಗೊಂಡಿರುವಂಥ ಘಟಕ ಪರೀಕ್ಷೆ ವಿಷಯ ಕನ್ನಡ ಸಂಬಂಧಪಟ್ಟಂತ ಅಲ್ಲಿ ನಿಮಗೆ 2 ಪದ್ಯದ ಮೇಲೆ ಮತ್ತು 1 ಗದ್ಯದ ಮೇಲೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಇಂದಿನ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ನೋಡೋಣ. ಸೊ ಇಲ್ಲಿ ಗದ್ಯ ಮುಟ್ಟಿಸಿಕೊಂಡವನು ಅಂತ ಪದ್ಯದ ಮೇಲೆ, ಹಾಗೆ ಮತ್ತು ಕದದಡಿ ಸಲೀಲಂ ತಿಳಿಬಂದಿದೆ ಮೇಲೆ ಒಂದು ಘಟಕ ಪರೀಕ್ಷೆ ಇರುತ್ತೆ. ಅದರ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ನೋಡೋಣ. ಸೊ ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಲ್ಲಿ ಆಪ್ಷನ್ಸ್ ಅ ಬಹುರೂಪಿಣಿ ಅಂತ ಹೇಳಬೇಕು. 7ನೇ ಪ್ರಶ್ನೆ, ದಶಾಸನ ಎಂದರೆ ಈತ ಅಂತಿದೆ. ಅದಕ್ಕೆ ಆಪ್ಷನ್ಸ್ ಅ ರಾವಣ ಆಗಿರುತ್ತದೆ. ಹಾಗೆ ಇನ್ನು 3ನೇ ಪ್ರಶ್ನೆ ನೋಡಿ ಬನ್ನಿ. ರಾವಣ ಸೀತೆಯನ್ನು ಎಲ್ಲಿ ಇರಿಸಿದನು? ಅದಕ್ಕೆ ಆಪ್ಷನ್ಸ್ ಇ ಪ್ರಮದನ ವನದಲ್ಲಿ ಇರಿಸಿದನು ಅಂತ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟು 4ನೇ ಪ್ರಶ್ನೆ. ಸೊ ಇಲ್ಲಿ ಈ ರೀತಿ ಪ್ರಶ್ನೆ ಕೇಳಿರ್ತಾರೆ. ಸೊ ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವಂಥ ಭಾವ ಅಂತಿದೆ ನೋಡಿ, ಇದನ್ನು ನೀವು ಅರ್ಥ ಮಾಡ್ಕೊಂಡು ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ 5ನೇ ಪ್ರಶ್ನೆ, ವಿಭೀಷಣ ಯಾರು ಅಂತ ಕೇಳಿದಲ್ಲಿ ನಾವು ರಾವಣನ ತಮ್ಮ ಆಗಿರ್ತದೆ. ಸೊ ಇನ್ನು ಇಲ್ಲಿ ಈ ರೀತಿ ಪ್ರಶ್ನೆ ಕೇಳಿದರೆ ಸೊ ಇದನ್ನು ನೀವು ಓದ್ಕೊಂಡು ಪ್ರಶ್ನೆ ಬರೀಬೇಕು. ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ನೀರು ತಲೆಗೆ ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವುದು ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನು ಧ್ವನಿಸುತ್ತದೆ ಅಂತ ಕೇಳಿದಲ್ಲಿ ರೈಟ್ ಆನ್ಸರ್ ವೈದ್ಯರ ಸಲಹೆ ಮತ್ತು ಎಚ್ಚರಿಕೆಯನ್ನು ತಿಳಿಸುತ್ತದೆ. ಸೊ ನೆಕ್ಸ್ಟು ಇನ್ನು 7ನೇ ಪ್ರಶ್ನೆ. ಸೊ ಏನು ನೋಡ್ಕೋಬೇಕು, ಬಸಲಿಂಗ ವೈದ್ಯರಾಗಿ ಅಲ್ಲಿದ್ದಾಗ ಜೊತೆಗಿದ್ದ ರಾಜಕಾರಣಿ ಅಂತಿದೆ. ಸೊ ಆಪ್ಷನ್ಸ್ ಅದಕ್ಕೇನಾಗಿರುತ್ತೆ, ಆಪ್ಷನ್ಸ್ ಏನು ರುದ್ರಪ್ಪ, ಆಪ್ಷನ್ಸ್ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿರ್ತಾರೆ. ಸರಿ ಏನು ನೋಡ್ಕೋಬೇಕು, ಬಸಲಿಂಗನ ಹೆಂಡತಿ ಹೆಸರೇನು ಅಂತ ಕೇಳಿ ಸಿದ್ಲಿಂಗಿ ಆಗಿರುತ್ತೆ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ತರವನ್ನು ತಲುಪಿಕೊಂಡಿತ್ತು ಅಂತ ಕರೆದರೆ ಸೊ ನೀವು ಇಲ್ಲಿ ಸರಿಯಾಗಿ ಬರೀಬೇಕಾಗತ್ತೆ. ಸೊ ಇಲ್ಲೇನು, ಸೊ ಡಾಕ್ಟರ್ ಚಂದ್ರಪ್ಪ. ಹೀಗೆ ಡಾಕ್ಟರ್ ತಿಮ್ಮಪ್ಪ ಎಂದು ಬರುತ್ತೆ. ತನ್ನ ಅಲ್ಲಿ ಉಡುಪಾಯೆ ಶೈಲಿಯಿಂದಲೇ ಬಸಲಿಂಗರನ್ನು ನೋಡಿದ್ದನು ಅಂತಕ್ಕೆ ಡಾಕ್ಟರ್ ತಿಮ್ಮಪ್ಪ ಆಗಿರಬೇಕಾಗಿರುತ್ತೆ. ಇನ್ನು ಇಲ್ಲಿ 1 ಅಂಕದ ಮತ್ತು 2-3 ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗಳಿರ್ತವೆ, ಅವನು ಕೂಡ ನೋಡ್ಕೋಬೇಕು. ಸೊ ಇಲ್ಲಿ ಪ್ರಶ್ನೆನ ಕೊಟ್ಟಿದ್ದಾರೆ. ಸೊ ಇನ್ನು ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆನ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೋಬೇಕು. ಇಲ್ಲಿ ಸಂದರ್ಭ ಸ್ವಾರಸ್ಯ ಬರೀ ಪ್ರಶ್ನೆಗಳಿವೆ. ಹಾಗೆ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯನ ಬರೀರಿ, ಅದು ಕೂಡ ಇದೆ. ಇನ್ನು ಇಲ್ಲಿ 5-6 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಭಾಷಾ ವಿಭಾಗದಲ್ಲಿ ಕೊಟ್ಟಿರ್ತಾರೆ ನೋಡಿ. ಕವಿ ಅನ್ನೋದಕ್ಕೆ ಒಂದು ಸಮರ್ಥಕ ಬರೀಬೇಕಾಗಿದೆ. ದೊರೆ, ಸೊಗೆ, ರಾಗ ಇನ್ನು ಸಂಬಂಧಪಟ್ಟಂಥ ಪದಗಳನ್ನು ಬರೀಬೇಕಾಗಿರುತ್ತೆ. 2 ತತ್ಸಮ ರೂಪವನ್ನು ಬರೀಬೇಕು. ವೀರ, ಪರೀಕ್ಷಿಸು ಈ ರೀತಿ ಇರುತ್ತೆ. ಮುಖ ಈ ರೀತಿ ಹೀಗೆ ಬರೀಬೇಕಾಗಿರುತ್ತೆ. ವೀರ, ಧೀರ ಈ ರೀತಿ ತತ್ಸಮ ರೂಪಗಳನ್ನ ಬರೀಬೇಕಾಗಿರುತ್ತೆ. ಹಾಗೆ ಯಾವುದಾದ್ರು 2 ಅನದೇಶಿ ಪದಗಳನ್ನ ನೀವು ಬರೀಬೇಕಾಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆ ಈ ರೀತಿ ಇರುತ್ತೆ. ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಇಂದಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.